ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯಾನಾ ಕೂರ್ಗ್. ಭಾರತೀಯ ರಿಸರ್ವ್ ಬ್ಯಾಂಕ್ನ 6 ಸದಸ್ಯರ ಹಣಕಾಸು ನೀತಿ ಸಮಿತಿ ಅಂದ್ರೆ ಎಂಸಿಪಿ ವಾಣಿಜ್ಯ ಬ್ಯಾಂಕುಗಳಿಗೆ ಆರ್ಬಿಐ ನೀಡುವ ಸಾಲದ ದರವಾದ ರೆಪೋ ದರವನ್ನ 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತ ಮಾಡಿದೆ. ಇದರಿಂದ ರೆಪೋ ದರ ಈಗ 6.25ಕ್ಕೆ ಇಳಿದಿದೆ. ಕಳೆದ 5 ವರ್ಷಗಳಲ್ಲಿ ಇದು ಮೊದಲ ಬಾರಿಗೆ ಆರ್ಬಿಐ ರೆಪೋ ದರ ಕಡಿಮೆ ಮಾಡಿದೆ. ಕಳೆದ 2 ವರ್ಷಗಳ ಕಾಲ ರೆಪೋ ದರವನ್ನ ಸ್ಥಿರವಾಗಿ ಕಾಯ್ದಿರಿಸಲಾಗಿತ್ತು. ಆರ್ಬಿಐ ರೆಪೋ ದರವನ್ನ ಕಡಿತಗೊಳಿಸಿದ್ದು 2020ರ ಮೇ ತಿಂಗಳಲ್ಲಿ. ರೆಪೋ ದರವು ಇಲ್ಲಿವರೆಗೂ 6.5ರಷ್ಟಿತ್ತು. ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ದೇಶದ ಆರ್ಥಿಕತೆಯು ಕನಿಷ್ಠ ಮಟ್ಟಕ್ಕೆ ಇಳಿದ ನಂತರ ಬಳಕೆಯನ್ನ ಹೆಚ್ಚಿಗೆ ಮಾಡುವುದಕ್ಕೆ ಮಧ್ಯಮ ವರ್ಗಕ್ಕೆ ಇದುವರೆಗೂ ಅತಿ ದೊಡ್ಡ ತೆರಿಗೆಯ ವಿನಾಯಿತಿಯನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿಯ ಅಂದ್ರೆ 2025-26ರ ಬಜೆಟ್ನಲ್ಲಿ ಘೋಷಿಸಿದ ವಾರದಲ್ಲಿ ಆರ್ಬಿಐ ಈ ಕ್ರಮವನ್ನ ಕೈಗೊಂಡಿದೆ. ಹಣಕಾಸು ನೀತಿ ಚೌಕಟ್ಟನ್ನ ಪರಿಚಯ ಮಾಡಿದ ಮೇಲಿಂದ ಸರಾಸರಿ ಹಣದುಬ್ಬರ ಕಡಿಮೆಯಾಗಿದೆ ಅಂತ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರತೀಯ ಆರ್ಥಿಕತೆಯು ಜಾಗತಿಕ ಸವಾಲುಗಳಿಗೆ ನಿರೋಧಕವಾಗಿಲ್ಲದೆ ಇದ್ರೂ ಪ್ರಬಲವಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ಬ್ಯಾಂಕ್ ಆರ್ಬಿಐ ದರ ನಿಗದಿ ಸಮಿತಿಯು ತನ್ನ ತಟಸ್ಥ ಹಣಕಾಸು ನೀತಿಯ ನಿಲುವನ್ನ ಮುಂದುವರೆಸಲಿದೆ ಎಂದು ಮಲ್ಹೋತ್ರಾ ಘೋಷಣೆ ಮಾಡಿದರು. ಈ ವಿಧಾನವು ಹಣದುಬ್ಬರ ನಿಯಂತ್ರಣ ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಸಮತೋಲನಗೊಳಿಸುವ ಗುರಿಯನ್ನ ಹೊಂದಿದೆ ಎಂದು ಅವರು ತಿಳಿಸಿದರು. ಆರ್ಬಿಐ ಮುಂದಿನ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯನ್ನ ಸರಿಸುಮಾರು 6.7ರಷ್ಟು ಎಂದು ಅಂದಾಜು ಮಾಡಲಾಗಿದೆ. ಹಣಕಾಸು ಉಬ್ಬರವನ್ನ ನಿಯಂತ್ರಣದಲ್ಲಿಡುವ ಗುರಿಗೆ ಅನುಗುಣವಾಗಿ ಕೇಂದ್ರ ಬ್ಯಾಂಕ್ 2025ರ ಹಣಕಾಸು ವರ್ಷದಲ್ಲಿ 4.8 ಮತ್ತು 2026ರ ಹಣಕಾಸು ವರ್ಷದಲ್ಲಿ 4.2 ಅಂತ ಅಂದಾಜು ಮಾಡಿದೆ. ವಿನಿಮಯ ದರದ ಬಗ್ಗೆ ಕಳವಳಗಳನ್ನು ವ್ಯಕ್ತಪಡಿಸಿದ ಆರ್ಬಿಐ ಗವರ್ನರ್, ಕೇಂದ್ರ ಬ್ಯಾಂಕಿನ ವಿದೇಶಿ ವಿನಿಮಯ ನೀತಿಯು ಸ್ಥಿರವಾಗಿ ಉಳ್ಕೊಂಡಿದೆ, ಕ್ರಮಬದ್ಧ ಮತ್ತು ಸ್ಥಿರ ಮಾರುಕಟ್ಟೆಯನ್ನ ಕಾಯ್ದುಕೊಳ್ಳುವತ್ತ ಗಮನ ಹರಿಸುತ್ತೆ ಅಂತ ಒತ್ತಿ ಹೇಳಿದರು. ಆರ್ಬಿಐ ಯಾವುದೇ ನಿರ್ದಿಷ್ಟ ವಿನಿಮಯ ದರವನ್ನ ಗುರಿಯಾಗಿಸಿಕೊಂಡಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಬ್ಯಾಂಕುಗಳು ಆರ್ಬಿಐನೊಂದಿಗೆ ನಿಷ್ಕ್ರಿಯವಾಗಿ ಹಣವನ್ನ ಇಡೋದನ್ನ ಬಿಟ್ಟು ತಮ್ಮೊಳಗೆ ಹೆಚ್ಚು ಸಕ್ರಿಯ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಅವರು ಒತ್ತಾಯಿಸಿದರು. ಡಿಜಿಟಲ್ ವಂಚನೆಯ ಹೆಚ್ಚುತ್ತಿರುವ ಪ್ರಕರಣಗಳ ಬಗ್ಗೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿದರು. ಇದಕ್ಕೆ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದರು. ಸೈಬರ್ ವಂಚನೆಯನ್ನ ಎದುರಿಸುವುದಕ್ಕೆ ಏಪ್ರಿಲ್ನಿಂದ ಎಲ್ಲಾ ಹಣಕಾಸು ವಹಿವಾಟುಗಳಿಗೆ ಬ್ಯಾಂಕುಗಳು fin.in ಎಂಬ ವಿಶೇಷ ಡೊಮೇನ್ ಹೆಸರನ್ನ ಬಳಸಬೇಕಾಗತ್ತೆ ಅಂತ ಕೂಡ ತಿಳಿಸಿದ್ರು. ಇನ್ನು ಬಿಐ ಕೂಡ ಘೋಷಣೆ ಮಾಡಿದೆ. ಮಾರುಕಟ್ಟೆಯನ್ನ ನಿಯಂತ್ರಿಸುವುದಕ್ಕೆ ವ್ಯಾಪಾರ ಮತ್ತು ಇತ್ಯರ್ಥ ಸಮಯವನ್ನ ಪರಿಶೀಲಿಸಲು ಕಾರ್ಯನಿರತ ಗುಂಪನ್ನ ಸ್ಥಾಪಿಸುವ ಯೋಜನೆಯನ್ನ ಅವರು ಪ್ರಕಟಿಸಿದ್ರು. ಇದಾಗಿತ್ತು ಅಶ್ವವೇಗ ಡಿಜಿಟಲ್ನ ಸ್ಪೆಷಲ್ ನ್ಯೂಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.